ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಹ್ಯಾಪಿ ಫ್ಯಾಮಿಲಿ ರೈಡಿಂಗ್ ಕಾರ್ಸ್ ಯೂಟ್ಯೂಬ್ ಚಾನಲ್ನ ಫ್ರೆಂಡ್ಸ್ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಪಬ್ಲಿಕ್ಗೆ ಸ್ವಾಗತ. ವೀಕ್ಷಕರೇ, ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ಹಾಗೆಯೇ ಬೆಲ್ ಐಕನ್ ಪ್ರೆಸ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ವೀಕ್ಷಕರೇ. ಕೆಲವೊಂದು ಯಾವ್ದಾರು ಗಾಡಿಗಳು ನಿಮ್ಮ ಸೇಲಿಗಿದ್ರೆ ನನ್ನ ವಾಟ್ಸಪ್ ನಂಬರ್ ಇದೆ ವೀಕ್ಷಕರೇ. ಈ ನಂಬರ್ಗೆ ನೀವು ಯಾರು ಕಾಲ್ ಮಾಡಿಬಿಡಿ, ರಿಸೀವ್ ಮಾಡಲ್ಲ. ಕೆಲವೊಂದು ಗಾಡಿ ಫೋಟೋಗಳನ್ನ ತೆಗೆದುಬಿಟ್ಟು ನನ್ನ ವಾಟ್ಸಪ್ ನಂಬರ್ಗೆ ಹಾಕಿ ನಾಮೇ ಕಾಲ್ ಮಾಡಿಬಿಟ್ಟು ನಿಮಗೆ ಗಾಡಿನ ಸೇಲ್ ಆಗೋ ಥರ ಹೆಲ್ಪ್ ಮಾಡ್ಕೊಡ್ತೀನಿ ವೀಕ್ಷಕರೇ. ಹ್ಯಾಪಿ ಫ್ಯಾಮಿಲಿ ರೈಡಿಂಗ್ ಕಾರ್ಸ್ ವೀಕ್ಷಕರೇ. ಒಂದು ಚಾವ್ರಲಿಂದ ಸ್ಪಾರ್ಕ್ ಬಂದಿದೆ ವೀಕ್ಷಕರೇ. ಫುಲ್ ಟಾಪ್ ಆ್ಯಂಡ್ ಗಾಡಿ ತುಂಬ ಚೆನ್ನಾಗಿದೆ ವೀಕ್ಷಕರೇ. ಗಾಡಿ ಬಗ್ಗೆ ಓನರ್ ಏನು ಹೇಳಿದರೆ ಒಂದು ಆಡಿಯೋ ಕ್ಲಿಪ್ ರಿಲೀಸ್ ಮಾಡ್ತೀನಿ ವೀಕ್ಷಕರೇ, ಕೇಳ್ಕೊಂಬರೋಣ ಬನ್ನಿ. ಹಲೋ ಸರ್, ನಮಸ್ತೆ ಸರ್ ಹೇಳಿ ಸರ್. ಒಂದು ಚಾವರ್ಲೆಟ್ ಹಾಕಿದ್ರಲ್ಲ ಸರ್, ಯಾವ ಮಾಡಲ್ ಅದು? ಸರ್ 2010 ಮಾಡಲು. ಓನರ್ ಎಷ್ಟಾಗಿದೆ ಸರ್? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಅದು ಮಿಡ್ ವರ್ಷನ ಟಾಪ್ ಎಂಡ್ ಸರ್, ಬೇಸಿಕಾ? ಟಾಪ್ ಅಂಡ್ LT ವರ್ಷನ್. LT ವರ್ಷನ ಸರ್. ಆಪ್ಷನ್ ಏನು ಬರುತ್ತೆ ಸರ್ ಅದ್ರೊಳಗಡೆ? ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಹಾಂ ಆಟೋಮೆಟಿಕ್ AC ಕಂಟ್ರೋಲ್ ಬರುತ್ತೆ. ಹಾಂ 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 ರೇರ್ ವೈಫರ್. ಹಾಂ ಹಾಂ ಸರ್. ಟೈರು ಕಂಡೀಷನ್ ಹೇಗಿದೆ? ಟೈರು ಎಲ್ಲ 60% ಐತೆ ಸರ್. ಇನ್ಸೂರೆನ್ಸ್ ಸರ್ ಫಸ್ಟ್ ಪಾರ್ಟ್ ಇದೆಯಾ, ಕಾಂಪ್ರಹೆನ್ಸರ್ ಇದೆಯಾ? ಇನ್ಸೂರೆನ್ಸು FC ಎರಡು ಮಾಡಿಸಿಲ್ಲ. ಮಾಡಿಸಿಲ್ಲ. ಮಾಡಿಸ್ಕೊಡ್ತಿರೋದು ಸರ್ ಅಥವಾ ಹಂಗೆ ತಗೊಳೋರ ಮಾಡಿಸ್ಕೋಬೇಕಾ? ಇಲ್ಲ ತಗೊಳ್ಳೋರೆ ಮಾಡಿಸ್ಕೋಬೇಕು ಸರ್. ತಗೊಳ್ಳೋದ ಮಾಡಿಸ್ಕೋಬೇಕಾ? ಹೌದು. ಅದು FC ಎಲ್ಲಿ ತನಕ ಲಾಸ್ಟ್ ಆಗಿದೆ ಸರ್ ಈಗ? FC ಇವಾಗ ಲ್ಯಾಪ್ಸ್ ಆಗಿರೋದು. ಲ್ಯಾಪ್ಸ್ ಆದ್ಮೇಲೆ ಮಾಡಿಸೇ ಇಲ್ಲ ನಾನು. ಇತ್ತೀಚೆಗೆ ಆಗಿದೆಯಾ? ರೀಸೆಂಟ್ ಆಗಿ ಆಗಿರೋದು, ಅದಾದ್ಮೇಲೆ ಮಾಡಿಸಿಲ್ಲ ನಾನು. ಅದು FC ಇನ್ಸೂರೆನ್ಸ್ ಎಲ್ಲ ತಗೊಳೋರೆ ಬೈ ಮಾಡೋರೆ ಮಾಡಿಸ್ಕೋಬೇಕು. ಹೌದು. ಓಕೆ 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 ಸರ್. ಗಾಡಿ ಡೆಂಟು ಸ್ಕ್ರಾಚ್ ಆ ಥರ ಏನಾರು ಇದೆಯಾ ಗಾಡೀಲಿ? ಡೆಂಟ್ ಸ್ಕ್ರಾಚ್ ಸ್ವಲ್ಪ ಐತೆ. ಗಾಡಿ ಆಕ್ಸಿಡೆಂಟ್ ಫ್ರೀ ಗಾಡಿನಾ? ಆಕ್ಸಿಡೆಂಟ್ ಫ್ರೀ ಗಾಡಿನೇ ಸರ್. ಕಿಲೋಮೀಟರ್ ಎಷ್ಟಾಗಿದೆ ರನ್ನಿಂಗು? 1,10,000 ಹೊಡೈತೆ. 1,10,000. ಸರ್ ಗಾಡಿಲಿ ಏನಾರ ಸಣ್ಣ ಪುಟ್ಟ ಕೆಲ್ಸಗಳು ಏನಾರ ಇದೆಯಾ ಅಥವಾ ಗಾಡಿ ಏನೋ ಕೆಲಸ ಸಣ್ಣ ಇಲ್ವಾ? ಪುಟ್ಟ ಕೆಲಸ ಯಾವ್ದು ಇಲ್ಲ ಸರ್. ಎಲ್ಲ ನಾನು ಮಾಡ್ಸಿದೀನಿ ಆಲ್ರೆಡಿ. ಶಾಕ್ ಅಬ್ಸರ್ವ್ 4 ಚೇಂಜ್ ಮಾಡ್ಸಿದ್ದೀನಿ. ಅದಾದ್ಮೇಲಿಂದ ಲೋವರ್ ಮುಗೀತು, ಲೋವರ್ ಚೇಂಜ್ ಮಾಡ್ಸಿದ್ದೀನಿ. ತಿರ್ಗಾ ಅದಾದ್ಮೇಲಿಂದ ಟೈರ್ ಇವಾಗ ನಾನು ತಗೊಂಡ್ಮೇಲೆ ಹಾಕ್ಸಿರೋದು, ಬ್ಯಾಟ್ರಿ ಹೊಸದ್ ಹಾಕ್ಸಿದೀನಿ. ತಿರ್ಗಾ ಅದಾದ್ಮೇಲಿಂದ ಮೊನ್ನೆ ಇದನ್ನ ಸರ್ವಿಸ್ ಮಾಡ್ಸಿದೀನಿ ಹೊಸದಾಗಿ. ಆಯಿಲ್ ಸರ್ವಿಸ್ ಎಲ್ಲ ಮಾಡ್ತೀರಾ? ಆಯಿಲ್ ಸರ್ವಿಸ್ ಎಲ್ಲ ಫುಲ್ ಆಗೈತೆ. ಎಲ್ಲ ನಾನೇ ಮಾಡಿಸಿಟ್ಟಿದ್ದೀನಿ. ಅದೇ ಗಾಡಿಲಿ ಏನು ಕಂಡೀಷನ್ ಇದೆ, ಗಾಡಿಲಿ ಏನು ಕೆಲಸ ಇಲ್ಲ, ಬಟ್ ಬೈ ಮಾಡೋರು FC ಇನ್ಸೂರೆನ್ಸ್ ಒಂದು ಏನು ಮಾಡಿಸ್ಕೋಬೇಕು. ಕೆಲಸ ಏನಿಲ್ಲ ಸರ್. ಎಲ್ಲ ಹೊಸದನೆ. ಕ್ಲಚ್ ಎಲ್ಲ ಹೊಸದೇ, ನಾನು ತಗೊಂಡ್ಮೇಲೆ ಹಾಕ್ಸಿರೋದು. ಇದು ಎಲ್ಲಿದೆ ಸರ್ ಈಗ? RTO ಯಾವ RTO ಇದೆ ನಿಮ್ ಗಾಡಿ ಈಗ? ಅದು ಬಂದು KR RTO ಬರುತ್ತೆ. ನಮ್ದು ಬಂದು ಮನೆ ಬಂದು ಶ್ರೀನಗರದಲ್ಲಿ ಬರೋದು. ಅಂದ್ರೆ ನೀವು ಕಸ್ಟಮರಾ ಸರ್? ಹೌದು, ಕಸ್ಟಮರ್ ನಮ್ದೇನೆ ಗಾಡಿ. ಅಲ್ಲ ಈಗ ಯಾಕಂದ್ರೆ ಈಗ ದೂರದಿಂದ ಯಾರು ಕೆಲವೊಬ್ರು ಬರ್ತಿರ್ತಾರೆ, ಅವ್ರಿಗೆ FC ಮಾಡ್ಸೋ ನಾಲೆಡ್ಜ್ ಇರಲ್ಲ. ಆತರ FC ರಿಸ್ಕ್ ತಗೊಂಡು ನಾನು ಗೊತ್ತಿರೋರ ಹತ್ರ ನೆಕ್ಸ್ಟ್ ಕೊಡ್ತೀನಿ, ಅದೇನ್ ಪ್ರಾಬ್ಲಮ್ ಏನಿಲ್ಲ. ಅಲ್ಲ ಅದು ರಿಸ್ಕ್ ಮಾಡ್ಕೊಡ್ತೀರಿ, ರಿಸ್ಕ್ ತಗೊಂಡ್ ಮಾಡ್ಕೊಡ್ತೀರಾ? ಅದು ಬೇಕಾದ್ರೆ FC ದೆಲ್ಲ ಅಮೌಂಟ್ ಕೊಡ್ತೀವಿ ಅಂದ್ರೆ ಪರವಾಗಿಲ್ಲ, ಮಾಡ್ಕೊಡ್ತೀವಿ, ಅದೇನಿಲ್ಲ. ಓಕೆ ಓಕೆ ಸರ್. 2010 ಅಂದ್ರಿ, FC ಇನ್ಸೂರೆನ್ಸ್ ಲ್ಯಾಪ್ಸ್ ಇದೆ ಅಂದ್ರೆ ಸೆಕೆಂಡ್ ಓನರ್ ಅಲ್ವಾ? ಹಾ ಸರ್, ಹೌದು. ಸೆಕೆಂಡ್ ಓನರ್, ಟಾಪ್ ಎಂಡ್ ಗಾಡಿ. ಹೌದು. ಸರ್ ಗಾಡಿ ಎಲ್ಲಿದೆ ಈಗ? ಬೆಂಗಳೂರಲ್ಲಿ ಸರ್ ಇರೋದು. ಬೆಂಗಳೂರು ಎಲ್ಲಿ ಸರ್ ಲೊಕೇಶನ್? ಬಸವನಗುಡಿ. ಬಸವನಗುಡಿ ಇಲ್ವಾ? ಓಕೆ ಓಕೆ ಸರ್. ಗಾಡಿ ಏನ್ ರೇಟ್ ಕೊಡ್ ಮಾಡ್ತಿದ್ದೀರಿ ನೀವು? FC ಇನ್ಸೂರೆನ್ಸ್ ಎಲ್ಲ ನಾನೇ ಮಾಡಿಸ್ಕೊಡ್ತೀನಿ ಅಂತಂದ್ರೆ 155 ಕೊಟ್ಬಿಡ್ತೀನಿ. ಅವರೇ ಮಾಡಿಸ್ಕೊಡ್ತಾರೆ ಅಂತ ಅಂದ್ರೆ ಅದು FC ಇನ್ಸೂರೆನ್ಸ್ ಅದು ಅಮೌಂಟ್ ಕಟ್ ಮಾಡ್ಕೊಂಡು ಬಂದ್ ತಗೊಂಡೋಗ್ಲಿ ಗಾಡಿ. ಅರ್ಜೆಂಟ್ ಇರೋ ಕಾರಣಕ್ಕೆ ಕೊಟ್ ಕಳಿಸ್ತಾ ಇರೋದು. ಇಲ್ಲ ಅಂತ ನಾನು ಆ ರೇಟ್ ಕೊಡ್ತಾ ಇರಲ್ಲ. ಸ್ವಲ್ಪ ನನಗೂ ಅರ್ಜೆಂಟ್ ಐತೆ, ಬೇರೆ ಗಾಡಿ ನೋಡಿದೀನಿ, ಅದಕ್ಕೋಸ್ಕರ ಇದ್ ಮಾಡ್ತಾ ಇರೋದು. FC ಇನ್ಸೂರೆನ್ಸ್ ಎಷ್ಟು ಬರುತ್ತೆ ಸರ್? ಅದು ಅಪ್ರಾಕ್ಸಿಮೇಟ್ ಎಷ್ಟು ಬರುತ್ತೆ FC ಇನ್ಸೂರೆನ್ಸ್ ಆದ್ರೆ? ಎರಡು ಸೇರಿ ಒಂದು ಟೋಟಲ್ ಒಂದು 20,000 ಬರ್ಬೋದು ಸರ್. FC ಇನ್ಸೂರೆನ್ಸ್ ಸೇರಿ 20,000 ಬರ್ಬೋದು. ಎರಡು ಸೇರಿ 20,000. ಅವೆಲ್ಲ ಮಾಡಿಸ್ಕೊಡ್ತೀನಿ ಅಂದ್ರೆ ನೀವು ಒಂದು 55? 155 ಕೊಟ್ಬಿಡ್ತೀನಿ. ಓಕೆ ಓಕೆ ಓಕೆ. ಇಲ್ಲ ಅದು ಏನಿದೆಯಲ್ಲ ಅದನ್ನ ಲ್ಯಾಪ್ಸ್ ಮಾಡಿ ನೀವು ಹಂಗೆ ಕೊಡ್ತೀರಾ ಗಾಡಿನ? ಹೌದು. ಫೈನಲ್ ಸರ್ ಅದು? ಫೈನಲ್ ಬರಲಿ, ಹೆಚ್ಚು ಕಮ್ಮಿ ಬರಲಿ, ಒಂದು 5,000 ಕಮ್ಮಿ ಮಾಡೋಣ. ಹೆಚ್ಚು ಕಮ್ಮಿ ಮಾಡ್ತೀರಾ? ನೇರವಾಗಿ ಬಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ನೇರವಾಗಿ ಬಂದ್ರೆ ಒಂದು 5,000 ಹೆಚ್ಚು ಕಮ್ಮಿ ಮಾಡ್ತೀನಿ. ಓಕೆ ಓಕೆ ಸರ್. ನಾನು ಚಾನಲ್ಗೆ ಅಪ್ಲೋಡ್ ಮಾಡಿರ್ತೀನಿ, ನೋಡಿ ಕಾಲ್ ಮಾಡಿದ್ರೆ ನೆಗೋಷಿಯಬಲ್ ಮಾಡಿ ಮಾತಾಡ್ಕೊಡಿ ಸರ್. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಕೇಳಿದ್ರಲ್ಲ ವೀಕ್ಷಕರೇ, ಓನರ್ ಹೇಳಿದ್ರನ್ನ ಗಾಡಿನ ನೇರವಾಗಿ ಹೋಗಿ ನೇರವಾಗಿ ನಾವು ವ್ಯಾಪಾರ ಮಾಡ್ಕೊಳ್ಳಿ ವೀಕ್ಷಕರೇ. ಫೋನಲ್ಲಿ ಯಾರು ಫೈನಲ್ ಮಾಡಬೇಡಿ. ಇನ್ನು ಯಾರೆಲ್ಲ ತಮ್ಮ ಗಾಡಿಗಳನ್ನ ಸೇಲ್ ಮಾಡಬೇಕು ಅಂತ ಬಯಸಿದ್ದೀರಾ, ದಯವಿಟ್ಟು ಒಂದು ಯೂಟ್ಯೂಬ್ ಚಾನಲ್ ಇದೆ ವೀಕ್ಷಕರೇ, ಆ ಚಾನಲ್ಗೆ ಯಾರು ಫೋನ್ ಮಾಡಿಬಿಡಿ. ಚಾನಲ್ ನಂಬರ್ಗೆ ನನ್ನ ವಾಟ್ಸಪ್ ನಂಬರ್ದು, ಆ ನಂಬರ್ಗೆ ನೀವು ಕೆಲವೊಂದು ಫೋಟೋಗಳನ್ನ ತೆಗೆದು ಹಾಕಿಬಿಟ್ರೆ ನಾನೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿನ ಯೂಟ್ಯೂಬ್ ಚಾನಲ್ಗೆ ಹಾಕಿಬಿಟ್ಟು ಸೇಲ್ ಆಗೋ ಥರ ಹೆಲ್ಪ್ ಮಾಡ್ಕೊಡ್ತೀನಿ ವೀಕ್ಷಕರೇ. ಹ್ಯಾಪಿ ಫ್ಯಾಮಿಲಿ ರೈಡಿಂಗ್ ಕಾರ್ಸ್ ವೀಕ್ಷಕರೇ. ಥ್ಯಾಂಕ್ ಯು ವೀಕ್ಷಕರೇ.